ತೋರಿಸ್ತೀನಿ. ಕಾರ್ ಡ್ಯೂಟಿ ಕ್ಯಾನ್ಸಲ್ ಆಯಿತು. ಎಲ್ಲ ನನ್ನ ಆತ್ಮೀಯ ಜನತೆಗೆ PGSK ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಇವತ್ತೇನಪ್ಪ ನನ್ನ ಮಾತುಗಳು ಅಂದರೆ, ನನ್ನ ದಿನನಿತ್ಯದ ಕಾಯಕ ಯಾವ ಥರ ಇರುತ್ತೆ ಅನ್ನೋದು ನಿಮಗೆ ತೋರಿಸ್ಕೊಡ್ಬೇಕು. ಹಂಗಾಗಿ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ. ಸುಮಾರು ದಿನ ಆದಮೇಲೆ ಕಾರ್ ಡ್ಯೂಟಿ ಬಂದಿತ್ತು, ಹಂಗಾಗಿ ಆಟೋದಲ್ಲೂ ಕೂಡ ಬಾಡಿಗೆ ಇತ್ತಿಲ್ಲ, ಹಂಗಾಗಿ ಡ್ಯೂಟಿ ಒಪ್ಕೊಂಡೆ. ಪಟಪಟ ಎದ್ಬಿಟ್ಟು ಕೈಕಾಲು ಮುಖ ತೊಳ್ಕೊಂಡು ನಮ್ಮ ಮನೆಯವ್ರಿಗೆ ಹಾಯ್ ಮಾಡೋಣ ಅಂತ ಬಂದರೆ ಅವ್ರು ಆಲ್ರೆಡಿ ಬ್ಯಾಟಿಂಗ್ ಮಾಡ್ತಾಯಿದ್ರು. ನಾನು ಮೇಕಪ್ ಮಾಡ್ಕೊಂಡಿಲ್ಲ ಅಂದ್ಬಿಟ್ಟು ಮುಖ ತೋರಿಸ್ಕೊಳಕ್ಕೆ ನೇಸ್ಕೊತಾಯಿದ್ರು. ಸರಿ ಹೋಗ್ಲಿ ಬಿಡಪ್ಪ, ನನಗೂ ಲೇಟ್ ಆಗೈತೆ ಅಂದ್ಬಿಟ್ಟು ನಾನು ಬ್ಯಾಟಿಂಗ್ ಮಾಡೋಣ ಅಂತ ಬಂದೆ. ನೋಡಿದ್ರೆ ನಮ್ಮ ಹತ್ತಿರ ತಟ್ಟೆಲಿ ಬಿರಿಯಾನಿ ಹಾಕಿ ಅವೆಲ್ಲ ರೆಡಿ ಮಾಡಿ ಇಟ್ಟಿದ್ರು. ಆಲ್ಮೋಸ್ಟ್ ನನ್ನ ಮಕ್ಕಳೆಲ್ಲ ಬ್ಯಾಟಿಂಗ್ ಮಾಡ್ತಾಯಿದ್ರು, ನಾನೇ ಲಾಸ್ಟ್ ವಿಕೆಟು. ಹೇಳು ಐ ಲವ್ ಯು. ನನ್ನ ಮಕ್ಕಳೆಲ್ಲ ಬಿರಿಯಾನಿ ಅಂದಿದ ತಕ್ಷಣ ನಾನು ತಟ್ಟೆ ಮುಂದೆ ಕೂತ್ಕೊಬಿಟ್ಟು ಸರ್ರೆ ಇವತ್ತು ಬ್ಯಾಟಿಂಗ್ ಮಾಡೋಣ ಅಂದ್ಬಿಟ್ಟು ಬ್ಯಾಟಿಂಗ್ ಮಾಡೋಣ ಅಂತ ಕೂತ್ಕೊಂಡೆ. ಬಿರಿಯಾನಿ ನೋಡ್ತಿದ್ರೆ ಬಾಯಿ ತುಂಬ ನೀರು ಹರಿತಾ ಇತ್ತು. ಇನ್ನೇನಿಗೆ ತಡ ಭೋಜನ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ನನ್ನ ಮಗಳು ಚಿಕನ್ ಕೇಳ್ತಾ ಇದ್ದು. ಒಂದು ಪೀಸ್ ಚಿಕನ್ ಕೊಟ್ಬಿಟ್ಟು ನಾವು ಭೋಜನ ಸ್ಟಾರ್ಟ್ ಮಾಡ್ದು. ತಿಂತ ಇನ್ನೂ ತಿಂತಾನೇ ಇರಬೇಕು ಅನ್ನಿಸ್ತು. ಬಟ್ ತಿನ್ನಷ್ಟು ಬಿರಿಯಾನಿನೂ ಇತ್ತಿಲ್ಲ, ಆಲ್ರೆಡಿ ಎಲ್ಲ ಬ್ಯಾಟಿಂಗ್ ಮಾಡಿಬಿಟ್ಟಿದ್ರು. ತಿನ್ನಷ್ಟು ನಂಗೆ ಟೈಮು ಇತ್ತಿಲ್ಲ. ನಾನು ತಿನ್ನೋದು ನೋಡಿ ನಮ್ಮ ಮನೆಯವರು ಆ ಕಡೆ ಕೂತ್ಕೊಬಿಟ್ಟು ಕಿಂಡಲ್ ಮಾಡ್ತಾಯಿದ್ರು. ಕಿಂಡಲ್ ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ನಗ ಆಡ್ಕೊಂಡು ಹಂಗೆ ತಿನ್ಕೊಬಿಟ್ಟೆ. ನಾನು ಬಿರಿಯಾನಿ ತಿಂದು ಮುಗಿಸೋದಕ್ಕೂ ಅವ್ರು ಫೋನ್ ಮಾಡಿದ್ಕೋ ಒಂದೇ ಆಗೋಯ್ತು. ಅಯ್ಯೋ ಸಿಕ್ಕಾಬಿಟ್ಟೆ ಲೇಟ್ ಆಗೋಯ್ತಲ್ಲಪ್ಪ ಅಂದ್ಬಿಟ್ಟು ಪಟಪಟನೇ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಪಟಪಟ ಹೊಂಟೇಬಿಟ್ಟೆ ಲೊಕೇಶನ್ಗೆ. ಹೆಂಗಿದ್ರು ಕಾರ್ ಡ್ಯೂಟಿ ಹೆಂಗಿಲ್ಲ ಅಂದರೂ ಒಂದು 1000 ರೂಪಾಯಿ ಅಂತ ಸಿಗುತ್ತೆ ಅಂತ ಮೈಂಡಲ್ಲೇ ಲೆಕ್ಕ ಹಾಕೊಂಡು ಹಂಗೆ ಯೋಚನೆ ಮಾಡ್ಕೊಂಡು ಹೋಗ್ತಾ ಇದ್ದೆ. ಬೆಳಗ್ಗೆ ದುಡ್ದು 1000 ರೂಪಾಯಿ ರಿಟರ್ನ್ ಬಂದು ಮನೆಗೆ ಬರೋತ್ತಿಗೆ 1000 ರೂಪಾಯಿ ಖರ್ಚಾಗುತ್ತೆ ಅಂತ ಗೊತ್ತಿತ್ತು. ಏನೋ ಮಾಡೋಕ್ಕಾಗಲ್ಲ, ಮನೆ ಪರಿಸ್ಥಿತಿ ಹೆಂಗಿರುತ್ತೆ, ಸಂಘ ಸಾಲ ಮಣ್ಣಂಗಟ್ಟಿ ಅಂತ ಇದ್ದೇ ಇರುತ್ತೆ. ದುಡಿಲಿಲ್ಲ ಅಂದರೆ ಆ 1000 ರೂಪಾಯಿನೂ ಸಿಗೋಲ್ಲ, ಮನೆ ಕೂತ್ಕೊಂಡ್ರೆ ಯಾರು ಕೊಡೋದು ಅಂತ ಚೆನ್ನಾಗಿ ಗೊತ್ತಿತ್ತು. ಏನಾದರೂ ಪರವಾಗಿಲ್ಲ, ಇವತ್ತು ಹೆಂಗಾರ ಒಂದು ಕಾರ್ ಡ್ಯೂಟಿ ಸಿಕ್ತಲ್ಲಪ್ಪ, ಎಲ್ಲರೂ ಹೊರಗಡೆ ಹೋಗ್ಬರ್ಬೋದಪ್ಪ ಅಂತ ಬಂದೆ. ಲೊಕೇಶನ್ ಪಾಯಿಂಟು ಸಿಕ್ತು. ಲೊಕೇಶನ್ಗೆ ಬಂದಿದ್ದೀನಿ ಅಂದ್ಬಿಟ್ಟು ಫೋನ್ ಮಾಡೋ ಅಂತ ಫೋನ್ ತೊಗೊಂಡೆ. ಒಂದು 2 ನಿಮಿಷ ಫೋನ್ ಮಾಡಿಬಿಟ್ಟು ರಿಟರ್ನ್ ವಿಡಿಯೋ ಮಾಡ್ತೀನಿ ಆದ್ಮೇಲೆ. ಇವತ್ತು ಅದೇ ಕಾರ್ ಡ್ಯೂಟಿ ಅಂತ ಅನ್ಕೊಂಡ್ಬಂದೆ. ಬಟ್ ಅವ್ರದ್ದು ಕಾರು ಏನೋ ಬರೋಕ್ಕಾಗಲಿಲ್ಲ, ಹಂಗಾಗಿ ಆಟೋನೇ ಫಿಕ್ಸ್ ಆಯಿತು. ಈಗ ನಾನು ರಥದಲ್ಲೇ ಇನ್ವಿಟೇಷನ್ ಹಚ್ಚಕ್ಕೆ ಹೋಗ್ತಾ ಇದ್ದೀವಿ. ಗ್ಯಾಸ್ ರೇಟ್ ಬೇರೆ ಜಾಸ್ತಿ ಆಗಿದೆ. ಒಂದು 7-8 ಜಾಗ ಇರ್ಬೋದು ಎಲ್ಲೆಲ್ಲಿ ಹಾಸನ ಸುತ್ತಮುತ್ತನೇ ಆಲ್ಮೋಸ್ಟ್ ಒಂದು 7-8 ಜಾಗದಲ್ಲಿ ಪೂರ್ತಿ ಸುತ್ತಾಡಿ ಎಲ್ಲೆಲ್ಲಿ ಇನ್ವಿಟೇಷನ್ ಹಂಚ್ತೀವಿ ಆ ಜಾಗ ಎಲ್ಲ ನಿಮ್ಗೆ ತೋರಿಸ್ತೀವಿ. ಕಾರ್ ಡ್ಯೂಟಿ ಕ್ಯಾನ್ಸಲ್ ಆಯಿತು, ಪರವಾಗಿಲ್ಲ. ನನ್ನ ರಥಕ್ಕೆ ಡ್ಯೂಟಿ ಸಿಕ್ತು. ನನ್ನ ರಥದ್ದು ಒಂದು ವೀಡಿಯೋ ಆಗ್ಬಿಡಲಿ ಇವತ್ತು. ನನ್ನ ರಥ ಎಲ್ಲೆಲ್ಲಿ ಓಡುತ್ತೆ ಅನ್ನೋದು ಇವತ್ತು ನಿಮಗೆ ವೀಡಿಯೋದಲ್ಲಿ ತೋರಿಸ್ತೀನಿ. ಎಲ್ಲೆಲ್ಲಿ ಹೋಗಿತ್ತು. ನಮ್ಮದು ಇದೆ ಕಾರು, ಇದೆ ಲಾರಿ, ಇದೆ ಅಂಬಾರಿ ಎಲ್ಲ. ನಾನು ಮದುವೆ ಆದಾಗಿಂದ ನನಗೆ ಫ್ರೀ ವೀಲ್ ಆಟೋನೇ ನಂಗೆ ಕೈ ಹಿಡಿದಿರೋದು. ಅದ್ರ ಜೊತೆಗೆ ಕಾರು ಲಾರಿನೂ ಕೈ ಹಿಡಿದಿದೆ. ಒಟ್ಟಿನಲ್ಲಿ ಡ್ರೈವಿಂಗ್ ಫುಲ್ ನಂಗೆ ತುಂಬ ಕೈ ಹಿಡ್ದಿದೆ. ಹಾಗಾಗಿ ನನಗೆ ಗಾಡೀಲಿ ಆ ಗಾಡಿ ಈ ಗಾಡಿ, ನನಗೆ ರೋಲ್ಸ್ ರೇಂಜ್ ಕಾರ್ ಕೊಟ್ಟರು ಒಂದೇ, ನನಗೆ ಫ್ರೀ ವೀಲ್ ಆಟೋ ಕೊಟ್ಟರು ಒಂದೇ. ಅಕ್ಕವರು ಇನ್ವಿಟೇಷನ್ ಹಂಚಕ್ಕೆ ಹೋಗಿದ್ದಾರೆ. ನಾನಿಲ್ಲಿ ವೆಯ್ಟ್ ಮಾಡ್ತಾ ಕೂತಿದ್ದೀನಿ. ಎಷ್ಟು ತಗೋತೋ ಗೊತ್ತಿಲ್ಲ, ನೋಡೋದ ವೆಯ್ಟ್ ಮಾಡ್ತಾಯಿದ್ದೀನಿ. ನಾನು ಬಿಸಿಲಲ್ಲಿ ಕೂತಿದ್ದು ನೋಡಿ ಉಸನ ನೋಡ್ಬಿಟ್ಟು ಅವಣ್ಣ ಪಾಪ ಬಾರಪ್ಪ ಯಾಕೆ ಬಿಸಿಲು ಕೂತಿ ಅಂದ್ಬಿಟ್ಟು ಕರೆದ್ರು. ನಾನು ಹೋದೆ, ಮೆಟ್ಲತ್ಕೊಂಡು ಹೋಯ್ತಾನೆ ಇದ್ದೆ. ಪೂರ್ತಿ 3 FT ಅವ್ರ ಮನೆ. ಪರವಾಗಿಲ್ಲ, ನಮ್ಮ ಕಷ್ಟನ ಅರ್ಥ ಮಾಡ್ಕೊಂಡು ಕರೆದ್ರಲ್ಲಪ್ಪ ಅಂದ್ಬಿಟ್ಟು ನಾನು ಹೋದೆ. ಹೆಂಗಾರ ಮಾಡೋದು ಒಂದು ಲೋಟ ನೀರಾರು ಕುಡಿಯೋಣ ಅಂತ ಹೋದೆ. ಪರಿಚಯ ಇರೋ ಮನೆ ಆಗಿದ್ರೆ ಒಳಗಡೆ ಜ್ಯೂಸ್ ಕುಡಿದಿದ್ದೆಲ್ಲ ವೀಡಿಯೋ ಮಾಡ್ಬೋದಿತ್ತು, ಬಟ್ ಆದರೆ ಆಗಲಿಲ್ಲ. ಹೆಂಗೋ ನೀರು ಕುಡಿಯೋಣ ಅಂತ ಹೋದೆ. ಆದರೆ ಅವಣ್ಣ ಪುನರ್ಪುಳಿ ಜ್ಯೂಸ್ ಕೊಟ್ಟರು. ಈ ಬಿಸಿಲಿಗೂ ಅದಕ್ಕೂ ಪುನರ್ಪುಳಿ ಜ್ಯೂಸ್ ಆಹಾ ತಂಪು ಕಣ್ರಿ. ಪುನರ್ಪುಳಿ ಜ್ಯೂಸ್ ಕುಡ್ಕೊಂಡು 1-2 ಬಾಳೆಹಣ್ಣು ತಿನ್ಕೊಂಡು ಇನ್ನೊಂದು ಲೊಕೇಶನ್ಗೆ ಹೋಗೋಣ ಅಂತ ಕೆಳಗೆ ಮೆಟ್ಲಿಳಿದು ಬಂದೆ. ಆ ಲೊಕೇಶನಿಂದ 1.5-2 ಕಿಲೋಮೀಟ್ರ್ ಬೈಪಾಸ್ ದಾಟಿ ಮುಂದೆ ಹೋಗಬೇಕಿತ್ತು. ಆ ಜಾಗಕ್ಕೆ ಹೋಗೋಣ ಅಂತ ಮೆಟ್ಲಿಳಿದು ಕೆಳಗಡೆ ಬಂದೆ. ಅಂತೂ ಇನ್ನೊಂದು ಲೊಕೇಶನ್ಗೆ ಬಂದಾಯಿತು. ಈ ಲೊಕೇಶನಿಂದ ಇನ್ನೊಂದು ಲೊಕೇಶನ್ಗೆ ಹೋಗಬೇಕಾಗಿತ್ತು. ಆ ಲೊಕೇಶನಲ್ಲಿ ತುಂಬ ದೂರ ಇತ್ತು. ಹೋಗೋ ದಾರಿಲಿ ಇವತ್ತು ಭಾನುವಾರ ಆಗಿರೋದ್ರಿಂದ ನಮ್ಮ ಹಾಸನಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ಕು. ಭಾನುವಾರ ಮಾತ್ರ ಹಿಂಗಿರುತ್ತೆ, ಅದು ಬಿಟ್ಟು ಹಾಸನ ಎಂಬ ಟೈಮಲ್ಲಿ ಮಾತ್ರ ಈ ಥರ ರಶ್ ಇರುತ್ತೆ. ಅಲ್ಲಿಂದ ಒಂದು 13-14 ಕಿಲೋಮೀಟ್ರ್ ಹೋಗಬೇಕಾಗಿತ್ತು. ನಾನು ಆರ ನೋಡಿದೆ, ಯಾರು ಜಾಗ ಕೊಡಲಿಲ್ಲ. ಅಂತೂ ಹೊರಗಡೆ ಬಂದೇ ಬಿಟ್ಟೆ. ನಿಂತರೆ ಇವತ್ತೆಲ್ಲ ಎಲ್ಲೇ ನಿಂತ್ಕೋಬೇಕು ಅಂದ್ಬಿಟ್ಟು ಬೆಂಗಳೂರು ಬೈಪಾಸಿಂದ ಅರಸೀಕೆರೆ ರೋಡಿಗೆ ಬರಬೇಕಿತ್ತು. ಹೆಂಗಾರ ಮಾಡ್ಕೊಂಡು ಬಂದ್ಬಿಟ್ಟೆ.
ಬಿಸಿಲಂಗೆ ದಗ 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 ಅಂತ ಉರಿತಾ ಇತ್ತು. ಟ್ರ್ಯಾಕ್ಟರ್ನ ಹಂಗೆ ಗಾಡಿನ ಕೆಡ್ತಾ ಇದ್ರು. ಏನಾದರೂ ಈ ಉರಿ ಬಿಸಿಲಲ್ಲಿ ಟ್ರ್ಯಾಕ್ಟರ್ ಓಡಿಸೋದು, ಹೊಲದ ಕೆಲಸ ಮಾಡೋದು, ಆಮೇಲೆ ಕುರಿ ಮೇಯಿಸೋದು, ಇನ್ನೂ ತುಂಬ ಕೆಲಸಗಳು, ಆಮೇಲೆ ಗುಂಡಿ ಅಗಿಯೋದು, ಇಂಥವೆಲ್ಲ ತುಂಬ ಕಷ್ಟ. ಅವ್ರ ಕಷ್ಟಗಳು ಅವ್ರಿಗೆ ಗೊತ್ತು. ನಮಗೂ ಅಷ್ಟೇ, ಆಟೋ ಓಡಿಸೋರ್ಗೂ ತುಂಬ ಕಷ್ಟ. ನಮ್ಗೆ ಅಟ್ಲೀಸ್ಟ್ ಆಟೋದಲ್ಲಿ ಟಾಪರ ಇರುತ್ತೆ. ಕುರಿ ಮೇಯಿಸೋರಿಗೆ ಕೆಲವೊಂದು ಜನ ಬಿಸಿಲ ಕೆಲಸ ಮಾಡೋರಿಗೆ ಏನೂ ಇರಲ್ಲ, ಆದರೂ ಕೆಲಸ ಮಾಡಲೇಬೇಕು ಅಂತ. ಇಂದು 3ನೇ ಲೊಕೇಶನ್ ಪಾಯಿಂಟಿಗೆ ಬಂದೇ ಬಿಟ್ಟು. ಈ ಮನೆಯ ಪರಿಚಯ ಅಂತ ಅಕ್ಕ ಮನೆಯೇ, ಹಂಗಾಗಿ ಇಲ್ಲಿ ವೀಡಿಯೋ ಮಾಡೋಕ್ಕೆ ಅವಕಾಶ ಸಿಕ್ತು. ಹಂಗೆ ಹಿಂಗೆ ಮೋಟು ಪತ್ಲು ನೋಡ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿಕೊಂಡು ತಣ್ಣಗೆ ಕೂತ್ಕೊಂಡಿದ್ದೆ. ಬಿಸಿಲಲ್ಲಿ ಏನಾದರೂ ಫ್ಯಾನು ಮತ್ತು ಎ ಸಿ ಇಲ್ಲ ಅಂದರೆ ಅವ್ರ ಪರಿಸ್ಥಿತಿ ಯಾರಿಗೂ ಬೇಡ ಕಣ್ರಿ. ಅಟ್ಲೀಸ್ಟ್ ಫ್ಯಾನ್ ಆದ್ರೂ ಇರಲೇಬೇಕು. ಮಕ್ಕಳಿಗೆ ರಜೆ ಸಿಕ್ಕಿದೆ ತಡ, ಜಾಗ ಯಾವುದೇ ಇರಲಿ, ಅಡ್ಡ ಯಾವುದೇ ಇರಲಿ ಅಂದ್ಬಿಟ್ಟು ಮನೆ ಮುಂದೆನೇ ಆಟ ಆಡ್ಕೊಂಡು ಕೂತಿದ್ರು. ಅಷ್ಟರಲ್ಲಿ ಅಕ್ಕರು ಶರ್ಬತ್ತು ಮತ್ತು ಜೋಳದ ಖಾರ ಪುರಿನೂ ತಂದುಕೊಟ್ರು. ತಣ್ಣಗೆ ಶರ್ಬತ್ತು ಕುಡ್ಕೊಂಡು ಜೋಳದ ಪುರಿ ತಿನ್ಕೊಂಡು ಅಲ್ಲೇ ಒಂದು 5 ನಿಮಿಷ ಟೈಮ್ ಪಾಸ್ ಮಾಡ್ದು. ಹಂಗೆ ಅಕ್ಕರ ಮನೆ ಮಕ್ಕಳು ಕೂಡ ಆಟ ಆಡೋಕ್ಕೆ ಏನೂ ಇಲ್ಲ ಅಂದ್ಬಿಟ್ಟು ಕೊನೆಗೆ ಮನೆಯೇ ಎತ್ಕೊಂಡು ಆಟಾಡ್ತಾಯಿದ್ರು. ಕೊನೆಗೆ ಅಲ್ಲಿಂದ ನಾವು ಕೂಡ ಹೊರಟು. ಕೊನೆಗೂ ಅಕ್ಕವ್ರನ್ನ ಡ್ರಾಪ್ ಮಾಡಾಯಿತು. ಸಿಕ್ಕಾಪಟ್ಟೆ ಬಿಸಿಲು, ಹೋದ ವರ್ಷಕ್ಕಿಂತ ಈ ವರ್ಷ ಸಿಕ್ಕಾಪಟ್ಟೆ ಬಿಸಿಲು. ತಡೆಯೋಕ್ಕಾಯ್ತದೆ, ಎಷ್ಟು ಜ್ಯೂಸ್ ಕುಡಿದ್ರು ತಡೆಯೋಕ್ಕಾಯ್ತಲ್ಲ, ಸಿಕ್ಕಾಪಟ್ಟೆ ಬಿಸಿಲೈತೆ. ಹೊರಗಡೆ ಕುರಿ ಮೇಯಿಸೋರು ಹೆಂಗೆ ಮೇಯಿಸ್ತಾರೋ, ಟ್ರ್ಯಾಕ್ಟರ್ ಓಡಿಸೋರು ಹೆಂಗೆ ಓಡಿಸ್ತಾರೋ, ಹೊಲ ಉಳ್ಳೋರು ಹೆಂಗೆ ಓಡ್ತಾರೋ, ನಮಗೂ ಕಷ್ಟನೇ ಆಟ ಓಡಿಸೋರ್ಗು. ಕೆಳಗಡೆ ನೀರು ಇಳಿತಾ ಇರುತ್ತೆ. ಸೊ ಫೈನಲ್ ಆಗಿ ಡ್ರಾಪ್ ಮಾಡಿ ಎಲ್ಲರ ಜ್ಯೂಸ್ ಕುಡಿಯೋಣ ಅಂತ ಹೋಗ್ತಾ ಇದ್ದೀನಿ. ಆಲ್ರೆಡಿ 3 ಮನೆಯಲ್ಲೂ ಜ್ಯೂಸ್ ಕುಡಿದೇ ಇದ್ದೀನಿ, ಆದರೂ ತಡೆಯೋಕ್ಕಾಯ್ತಲ್ಲ ಬಾಯಾರಿಕೆ. ಏನು ಮಾಡೋದು, ಜೀವನ ಸಾಕ್ಲೇಬೇಕು, ಸಂಸಾರಗಳು ಸಾಕಬೇಕು, ಕಷ್ಟಗಳು ತೀರಿಸ್ಬೇಕು, ಸಾಲಗಳು ತೀರಿಸ್ಬೇಕು. ಮನೇಲಿ ಕೂತ್ಕೊಂಡು 1 ರೂಪಾಯಿ ಯಾರಾದ್ರೂ ಕೊಡಲ್ಲ, ದುಡಿಲೇಬೇಕು. ಸೊ ಡ್ರಾಪ್ ಮಾಡಿ ನಮ್ಮ ಮನೆಯವ್ರಿಗೆ ಅಂಗಡಿಗೆ ಐಟಮ್ ತರಬೇಕಿತ್ತು. ಪುನಃ ಯಾರು ಬರ್ತಾರೆ ಅಂದ್ಬಿಟ್ಟು ಒಟ್ಟಿಗೆ ಅಂಗಡಿ ಐಟಮ್ ತರೋಣ ಅಂತ ಈಗ ಹೊರಟಿದ್ದೀನಿ. ಏನೇನು ಐಟಮ್ ತರಬೇಕು ಅಂತ ಅವ್ರಿಗೆ ಫೋನ್ ಮಾಡಿ ಕೇಳ್ಬಿಟ್ಟು ಏನೇನು ಐಟಮ್ ತರ್ತೀನಿ ನೋಡೋದ. ಏನೇನು ಐಟಮ್ ಬೇಕಂತ ಗೊತ್ತಿಲ್ಲ. ಇವತ್ತು ಭಾನುವಾರ ಬೇರೆ, ಅಂಗಡಿ ತೆಗ್ದಿದ್ದಾರೋ ಇಲ್ಲೋ ಗೊತ್ತಿಲ್ಲ. ಆಲ್ಮೋಸ್ಟ್ ತೆಗ್ದಿರ್ತಾರೆ, ನೋಡೋದ. ಕೊನೆಗೂ ನಮ್ಮ ಅಂಗಡಿ ಐಟಮ್ ತಗೊಂಡ್ಬಿಟ್ಟು ಹೋಲ್ಸೇಲ್ ಅಂಗಡಿ ಕಡೆ ಹೊರಟೆ. ಇವತ್ತು ಭಾನುವಾರ ತೆಗ್ದಿರ್ತಾರೋ ಇಲ್ವೋ ಅನ್ನೋ ಡೌಟಲ್ಲೇ ಹೊರಟೆ. ಯಾಕಂದ್ರೆ ಮಧ್ಯಾಹ್ನ 2 ಗಂಟೆ ತೆಗ್ದಿರ್ತಾರೆ. ಇವತ್ತು ಭಾನುವಾರ ಆಗಿರೋದ್ರಿಂದ ಇವತ್ತು ಸಿಟಿ ಸ್ವಲ್ಪ ಟ್ರಾಫಿಕ್ ಇತ್ತು. ಇದೇನೋ ನಮ್ಮಂಥವ್ರಿಗೇನು ಹೊಸ್ತಲ್ಲ ಇದು. ಕೊನೆಗೂ ದಿನಸಂಡಿ ಹತ್ರ ಬಂದೆ. ಹಾಸನ ತಾಯಿ ಕೈ ಮುಗಿದ್ಬಿಟ್ಟು ಒಳಗಡೆ ಹೋಗೋಣ ಅಷ್ಟರಲ್ಲಿ ಆಟೋ ಹೋಗೋಕ್ಕೆ ಜಾಗ ಇತ್ತಿಲ್ಲ. ಪರವಾಗಿಲ್ಲ ಬಿಡಪ್ಪ, 20 ಮೀಟ್ರ್ ನೆಡ್ಬಿಟ್ಟು ನಮ್ಮ ಕಾಲೇಜ್ ಸೌದಾಗಲ್ಲ ಅಂದ್ಬಿಟ್ಟು ನಾನು ನಡ್ಕೊಂಡು ಮುಂದಕ್ಕೆ ಹೋದೆ. ಏನೋ ಫಂಕ್ಷನ್ ಇತ್ತೇನೋ, ಶಾಮಿಯಾನೆಲ್ಲ ಚೆನ್ನಾಗಿ ಹಾಕಿದ್ರು. ಶಾಮಿಯಾನ ಸಂಗೆ ನುಕ್ಕೊಂಡು ಹೋಗ್ತಾನೆ ಇದ್ದೆ. ಇನ್ನೇನೊಂದು 10 ಹೆಜ್ಜೆ ನಡೆದ್ರೆ ನಮ್ಮ ಹೋಲ್ಸೇಲ್ ಅಂಗಡಿ ಸಿಕ್ಬಿಡುತ್ತೆ. ಹೋಲ್ಸೇಲ್ ಅಂಗಡಿ ಹೋಗಿದ ತಕ್ಷಣ ಹುಣಸೆ ಬಪ್ಪಿ ಕೈಲಿ ಇಟ್ಕೊಂಡೆ. ನೋಡ್ತಿದ್ದಂಗೆ ಚಿಕ್ಕ ವಯಸ್ಸಲ್ಲಿ ಹುಣಸೆ ಬಪ್ಪಿ ತಿಂದಿದ್ದೆಲ್ಲ ನೆನಪಾಗೋಯ್ತು. ಇರಲಿ, ಮಕ್ಕಳು ಇಷ್ಟಪಡ್ತಾರೆ ಅಂದ್ಬಿಟ್ಟು ಒಂದು ಎತ್ತಾಕೊಂಡೆ. ರೇಟ್ ಎಷ್ಟು ಅಂತ ಕೇಳ್ಬಿಟ್ಟು ಅವ್ರಿಗೆ. ಈ ಅಂಗಡಿಲಿ ಆದಷ್ಟು ಹೋಲ್ಸೇಲ್ ರೇಟ್ಗೆ ಹಾಕ್ಕೊಡ್ತಾರೆ. ನನಗೆ ಹಂಗಾಗಿ ಈ ಅಂಗಡಿ ತುಂಬ ಇಷ್ಟ. ಒಳಗಡೆ ಹೋಗಿ ನಮಗೆ ಏನೇನು ಬೇಕು ಏನೇನು ಬೇಡ ಅಂತ ಎಲ್ಲ ನಾವೇ ಪರ್ಚೇಸ್ ಮಾಡ್ಕೋಬೋದು. ನಮ್ಮ ಮನೆಯವರು ಪ್ಯಾರ್ಲೇಜಿ ಬಿಸ್ಕೆಟ್ ಹೇಳಿದ್ರು, ಹಂಗಾಗಿ 5 ರೂಪಾಯಿದು ಒಂದು ಪ್ಯಾರ್ಲೇಜಿ ಬಿಸ್ಕೆಟ್ ಒಂದು ಬಂಡ್ಲ್ ಎತ್ಕೊಂಡೆ. ಆಮೇಲೆ ಇನ್ನೂ ಸ್ಟಡ್ನಾಗ ಏನೇನೋ ಹೇಳ್ಬಿಡ್ತಾರೆ, ತಲೆಗೆ ಐಡಿಯಾನೇ ಬರಲ್ಲ, ಏನು ತೊಗೋಬೇಕು ಏನು ಬಿಡಬೇಕು ಅಂತ ಒಂದು ಗೊತ್ತಾಗಲ್ಲ. ಆಮೇಲೆ ಹಂಗೆ 5 ರೂಪಾಯಿದು ಒಂದು ಗುಡ್ಡೆ ಬಿಸ್ಕೆಟ್ ಒಂದು ಬಂಡ್ಲ್ ಎತ್ಕೊಂಡೆ. ಆಮೇಲೆ 5 ರೂಪಾಯಿದು ಗಂಧಿ ಕಡ್ಡಿ ಪ್ಯಾಕೆಟ್ ಖಾಲಿಯಾಗಿತ್ತು, ಅದೇ ಹೇಳಿದ ಗ್ಯಾಪ್ನಾಗಿತ್ತು. ಮೇಲ್ಗಡೆ ಬಂಡು ಚೆನ್ನಾಗಿತ್ತಿಲ್ಲ ಅಂತ ಆ ಕಡೆ ಎಸ್ಬಿಟ್ಟು ಇನ್ನೊಂದು ಬಂಡು ಎತ್ಕೊಂಡೆ. ಹಂಗೇನೆ ಆಮೇಲೆ ಮಾರಿಲೈಟ್ ಬಿಸ್ಕೆಟ್ ಹೇಳಿದಾರೋ ಇಲ್ವೋ ಖಾಲಿ ಆಗೈತೆ, ಇಲ್ಲೊಂದು ತಲೆ ಕೆಟ್ಟೋಯ್ತಾಯಿತ್ತು. ಯೋಚನೆ ಮಾಡಿದ್ರೆ ಟೈಮ್ ಇಲ್ಲ ಅಂದ್ಬಿಟ್ಟು ಮಳೆ ಬರೋಕ್ಕೆ ಬೇರೆ ಆಗಿತ್ತು. ಆಮೇಲೆ ಪಟ್ ಅಂತ ತಲೆಗೆ ಹೊಡಿತು. 10 ರೂಪಾಯಿ ಪ್ಯಾರ್ಲೇಜಿ ಬಿಸ್ಕೆಟ್ ಖಾಲಿ ಆಗೈತೆ ಅಂತ. ಪ್ಯಾರ್ಲೇಜಿ ಬಿಸ್ಕೆಟ್ ಹುಡುಕ್ತಾನೆ ಇದೆ, ಎಲ್ಲೂ ಸಿಗ್ತಾನೆ ಇತ್ತಿಲ್ಲ. ಆಮೇಲೆ ಸೋಪ್ ಏನಾರ ಬೇಕಾ ಅಂತ ಯೋಚನೆ ಮಾಡ್ತಾಯಿದ್ದೆ. 2 ದಿನ ಹಿಂದೆ ಸೋಪ್ ತಂದಿದ್ದೆ. ಆಮೇಲೆ ಪಟ್ಟಂತ ನೆನಪಾಗೋಯ್ತು. ಸೋಪ್ ಗಿಪ್ಪೆಲ್ಲ ಏನೋ ಬೇಡ, ಪ್ಯಾರ್ಲೇಜಿ ಬಿಸ್ಕೆಟ್ 10 ರೂಪಾಯಿ ಸಿಕ್ಕರು ಸಾಕು ಅಂತ ಹುಡುಕ್ತಾ ಇದೀನಿ, ಸಿಗ್ತಾನೆ ಇಲ್ಲ. ತೋರ್ತರಿ ಇನ್ನು ನನ್ನ ಕೈಲಿ ಹುಡ್ಕೋಕ್ಕಾಗಲ್ಲ ಅಂದ್ಬಿಟ್ಟು ಅಂಗಡಿ ಹುಡುಗನ ಕರೆದು ಕೇಳಿದೆ. 10 ರೂಪಾಯಿ ಬರೀ ಅದು ನಾನು ಇಟ್ಟಿರೋದು ಐಟಮ್ ನಂದು. ಇಲ್ಲಿದೆ 10 ರೂಪಾಯಿ. ಸರಿ, ₹5 ಮ್ಯಾಗಿ ಎಲ್ಲ ಕಟ್ಟಾಗ್ಬಿಟ್ಟಿದ್ದಾವೆ. 1 2 3 10 ರೂಪಾಯಿದು.
ಇನ್ನೊಂದು ಹಾಕ್ತಾರೆ. ಕಾಲೇಜಿ ಫೋಸ್ಫರ್ एक दूसरा एक ಕಾಲೇಜಿ ಫೋಸ್ಫರ್ ಬರೀ ಹಾಗೆ ಫೋಸ್ಫರ್ एक ಫೋಸ್ಫರ್ ಬರೀ ಫೋಸ್ಫರ್ एक ನಂತರ ಫೋಸ್ಫರ್ एक ಡ್ಯೂ ಫೋಸ್ಫರ್ ವಿನೆಗರ್ एक ಬಾಕ್ಸ್ ಇದ್ವಿ. ನೇತಾಜಿ ಮಾರ್ಕೆಟಿಂಗ್ ಅಲ್ವಾ? ಮನೆಗೂ ಅಂಗಡಿ ಐಟಮ್ ಎಲ್ಲ ತೊಗೊಂಡು ಒಂದು ಬಿಡ್ದಾನೆ ಎಲ್ಲ ಬಿಲ್ ಹಾಸ್ಕೊಂಡು ಮನೆ ಕಡೆ ಹೊರಟೆ. ಮನೆಗೂ ಅಂಗಡಿ ಐಟಮ್ ಎಲ್ಲ ತೊಗೊಂಡಾಯ್ತು. ಮೋಡ ಬೇರೆ ಕೌದೈತೆ, ಮಳೆ ಬರಂಗೆ ಆಗೈತೆ. ಮಧ್ಯಾಹ್ನ ಮುಕ್ಕಳಿ ಬಿಸಿಲೊಡ್ದಾಗಲೇ ಅಂದ್ಕೊಂಡೆ ಮಳೆ ಸಿಕ್ಕಾಪಟ್ಟೆ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮೋಡ ಹಂಗಾಗಿದೆ. ಆಟೋ ಜಾಸ್ತಿ ಶೇಕ್ ಆಗ್ತಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ವಿಡಿಯೋ ವೈಬ್ರೇಷನ್ ಬಂದರೆ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ ಒತ್ತೋದನ್ನ ಮರಿಬೇಡಿ. ದಯವಿಟ್ಟು ಸಪೋರ್ಟ್ ಮಾಡಿ. ನನ್ನೆಲ್ಲ ಆತ್ಮೀಯ ಕನ್ನಡ ಜನತೆಗೆ ಪುನಃ ನಮಸ್ಕಾರಗಳು. ಮತ್ತೆ ಸಿಗೋದ ಮತ್ತೊಂದು ವಿಡಿಯೋದಲ್ಲಿ.